ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂದರೆ ಬರ್ಜಿಸ್ನ ಬ್ರೀಡ್ ಮಾಡೋದು ಹೆಂಗೆ ಅಂತ. ನೀವಲ್ಲಿ ತಿಳ್ಕೊಬೇಕು, ಅದು ಮೇಲ್ ಫೀಮೇಲ್ನ ನೀವು ಫೈಂಡ್ ಔಟ್ ಮಾಡೋದು ನಿಮ್ಗೆ ಗೊತ್ತಿದ್ರೆ ಮಾತ್ರ ಬ್ರೀಡ್ ಮಾಡೋಕ್ಕಾಗೋದು. ಫಸ್ಟ್ ಮೇಲ್ ಫೀಮೇಲ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ಮೇಲ್ ಫೀಮೇಲ್ ಫೈಂಡ್ ಔಟ್ ಮಾಡೋದು. ಅದನ್ನು ಚೆಕ್ ಮಾಡಿ ನೋಡ್ಬೋದು. ಅಂದರೆ ಅಡಲ್ಟ್ ಆಗಿದೆಯಾ ಇಲ್ವಾ ಅಂತ ಹೆಂಗೆ ಚೆಕ್ ಮಾಡುತ್ತೆ ಅಂದರೆ, ಅಡಲ್ಟ್ ಆಗಿದ್ದರೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ನೋಡಿ ಒಂದು ಪಿಕ್ಚರು. ಫುಲ್ಲು ಬ್ಲ್ಯಾಕ್ ಐ ಸರ್ಕಲಾಗೆ ವೈಟ್ ಇರುತ್ತೆ. ಅಲ್ಲಿ 1A 1B ಅಂತ ಹಾಕಿದ್ದೀನಿ ನೋಡಿ. ಸೇಮ್ ಅದೇ ಥರ ಕಂಪ್ಯಾರಿಸನ್ ಮಾಡಿ ನೋಡಿ ನಿಮ್ಮ ಬರ್ಜಿಸ್ಕೋದಕ್ಕೂ. ಮತ್ತು ಇದಕ್ಕೆ ಮಡಿಕೆ ಬೆಸ್ಟಾ ಬ್ರೀಡಿಂಗ್ ಬಾಕ್ಸ್ ಬೆಸ್ಟಾ ಅಂತ ಕೇಳಂಗಿದ್ರೆ ನಾನು ಹೇಳೋದು ಬ್ರೀಡಿಂಗ್ ಬಾಕ್ಸೇ ಬೆಸ್ಟು. ಮಡಿಕೆ ಅಂದರೆ ಒಂದು 4 ಮೊಟ್ಟೆ ಇಕ್ಕುತ್ತೆ ಅಷ್ಟೇ. ಬ್ರೀಡಿಂಗ್ ಬಾಕ್ಸಲ್ಲಿ ಇಕ್ಕಿದ್ರೆ ಒಂದು 8ಇಂದ 9ವರೆಗೂ ಇಕ್ಕಿದೆ ನಮ್ಮ ಮನೆಯಲ್ಲಿ. 9ಇಂದ 8ವರೆಗೂ ಎಲ್ಲ ಮರಿನೂ ಮಾಡಿದೆ ಅದು. ಮತ್ತು ಒಂದೇ ಬೆಡ್ ಲೈನ್ ಹಾಕೋಂಗಿಲ್ಲ. ನಿಮ್ಮನೇಲಿ ಹಳೇದೇ ಮರಿ ಹಾಕಿದೆ ನಮ್ಮ ಮನೇಲೇನೆ ಅಂದರೆ ಎರಡು ಒಂಥರ ಅಣ್ಣ ತಮ್ಮ ಅಕ್ಕ ತಂಗಿ ಥರ ಇರ್ತಾರೆ ನೋಡಿ, ಅದನ್ನೇ ಹಾಕೋಂಗಿಲ್ಲ. ಯಾಕಂದರೆ ಈ ಥರ ನೋಡಿ ಆ್ಯಂಟಿಕ್ಯಾಪ್ ಬಂದುಬಿಡುತ್ತೆ. ಪುಕ್ಕ ಚೆನ್ನಾಗಿರುತ್ತೆ, ಕಾಲು ಚೆನ್ನಾಗಿರೋಲ್ಲ, ಕಾಲು ಚೆನ್ನಾಗಿರುತ್ತೆ, ಪುಕ್ಕ ಚೆನ್ನಾಗಿರೋಲ್ಲ. ಈ ಥರ ಆ್ಯಂಟಿಕ್ಯಾಪ್ ಮರಿಗಳು ಬಂದುಬಿಡುತ್ತೆ. ಅದಕ್ಕೆ ಒಂದೇ ಬ್ಲಡ್ ಲೈನ್ ಹಾಕೋಂಗಿಲ್ಲ. ಮತ್ತು ಕ್ಯಾಲ್ಶಿಯಂ ಕಂಪಲ್ಸರಿ ಇಕ್ಕಿರಬೇಕು ನೀವು, ಇಲ್ಲ ಅಂದರೆ ಎಗ್ಸು ಒಡೆದೋಗೋ ಸಾಧ್ಯತೆ ಇರುತ್ತೆ. ಮೊಟ್ಟೆ ಹೆಂಗೆ ಹೊಡೆದೋಗುತ್ತೆ ಅಂದರೆ, ಒಂದು ಸ್ವಲ್ಪ ಜನ ಕೇಳ್ತಾರೆ ಬ್ರೋ ಮೊಟ್ಟೆ ಹೆಂಗೆ ಹೊಡೆದೋಗ್ಬಿಡುತ್ತದು ಕಾವಿ ಕೂತಿರುತ್ತಲ್ಲ ಅಂತ. ಇಲ್ಲ, ಶೆಲ್ಲು ವೀಕಾಗಿರುತ್ತೆ ಅದರದ್ದು. ಅಂದರೆ ವೈಟ್ ಕಲರ್ ಸಿಪ್ಪೆ ಬರುತ್ತೆ ನೋಡಿ ಮೊಟ್ಟೆದು ಲೇಯರು, ಅದು ಗಟ್ಟಿ ಇರೋಲ್ಲ, ಪೇಪರ್ ಥರ ಇರುತ್ತೆ. ಅದರ ಕಾವಿ ಕೂತ್ಕೊಳ್ಳೋ ಟೈಮಿಗೆ ಒಂಚೂರು ಟಚ್ ಆದರೂ ಹೊಡೆದೋಗೋ ಸಾಧ್ಯತೆ ಇರುತ್ತೆ. ಇಲ್ಲಾಂದರೆ ಮತ್ತು ಎಗ್ ಬೈಂಡಿಂಗ್ ಆಗೋದು, ಅಂದರೆ ಮೊಟ್ಟೆ ಇಕ್ಕೋಕ್ಕಾಗಲ್ಲ, ಅಲ್ಲೇ ಸಿಗಾಕೊಳ್ಳೋದು, ಮತ್ತು ವೀಕ್ ಆಗಿಬಿಡುತ್ತೆ ಬರ್ಡು, ಆ ಥರ ಎಲ್ಲ ಆಗುತ್ತೆ. ನೋಡಿ ನೀವು ಇವಾಗ ನಾನು ಒಂದು ಸಿಲ್ವರ್ ಕಲರ್ ಮತ್ತು ಯೆಲ್ಲೋ ಕಲರ್ ಪೇರ್ ಮಾಡಿದ್ದೆ. ರೆಡ್ ಐ ಬಜ್ಜಿ ಬಂದಿದೆ ಅದರಲ್ಲಿ 2, ಮತ್ತು 2 ನಾರ್ಮಲ್ ಐ ಬಜ್ಜಿ ಬಂದಿದೆ. ಇವಾಗ ಒಬ್ಬರು ಕೇಳ್ತಾರೆ ಬ್ರೋ ವೈಟ್ ಬರ್ಡ್ಸ್ ಹೆಂಗೆ ಬ್ರೋ ತೆಗ್ಸೋದು ಬರ್ಜೀಸು, ನಮ್ಮನೇಲಿ ಒಂದು ವೈಟ್ ಬರ್ಜೀಸ್ ಇಲ್ಲ, ಹೆಂಗೆ ತೆಗ್ಸೋದು ಅಂದರೆ ಏನಿಲ್ಲ. ಇವಾಗ ಅಂದರೆ 2 ಬರ್ಡು ಸಿಮಿಲರ್ ಆಗಿರಬೇಕು, ವೈಟ್ ಕಲರ್ ಥರ. ಇಲ್ಲದ ಇವಾಗ ಬ್ರೀಡಿಂಗ್ ಬಾಕ್ಸಿಂದ ಹೋಯ್ತು ನೋಡಿ, ಅದು ಇವಾಗ ಈಗ ಸ್ಟಾರ್ಟಿಂಗ್ ಮೊಟ್ಟೆ ಇಕ್ಕಕ್ಕೆ ಕೂತಿರೋದು ಅದು ನೋಡಿ. ಇವೆರಡು ಪೇರು ಇರೋದೇ ಮರಿಗಳಿರೋದು ಕೆಳಗಡೆ ವೈಟ್ ಕಲರ್ ಆವಾಗಲೇ ತೋರಿಸಿದ್ನಲ್ಲ ನಾನು, ಅದು ನೋಡಿ ಇದೇ ವೈಟ್ ಕಲರ್ ಮರಿ. ಇದನ್ನು ಆಲ್ಬಿನೋ ಅಂತ ಕರೀತಾರೆ. ಸೂಪರಾಗಿ ಬಂದಿದೆ ಮತ್ತು ಮರಿಗಳು ಹೆಲ್ತಿಯಾಗಿದೆ. ರೆಡ್ ಐ ಬಜ್ಜೀಸ್ ಇದೆ ಮತ್ತು ಬ್ಲ್ಯಾಕ್ ಐ ಬಜ್ಜೀಸ್ ಇದೆ ಇದರಲ್ಲಿ ನೋಡಿ. ಬ್ರೀಡಿಂಗ್ ಆರಾಮಾಗಿ ಮಾಡ್ಬೋದು. ನೀವು ರಾಕೆಟ್ ಸೈಜ್ ಅಂದ್ಕೊಂಬಿಟ್ಟಿರ್ತೀರ ಇದನ್ನು. ಕ್ಯಾಲ್ಶಿಯಂ ಕಂಪಲ್ಸರಿ 2 ಸಲ ಹೇಳ್ತಾಯಿದ್ದೀನಿ, ಕ್ಯಾಲ್ಶಿಯಂ ಕಂಪಲ್ಸರಿ ಇಕ್ಕಿರಲೇಬೇಕು. ಪದೇ ಡಿಸ್ಟರ್ಬ್ ಮಾಡ್ತಾ ಇರ್ಬಿಡ್ದು. ಅದಕ್ಕೆ ಹೋಗಿ ಎತ್ತಿ ನೋಡೋದು ಆ ಥರ ಎಲ್ಲ ಮಾಡ್ತಾಯಿದ್ರೆ ಟೆನ್ಷನ್ ಆಗಿ ಮೊಟ್ಟೆ ಹೊಡೆದಾಕ್ಬಿಡುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ನಮ್ಮ ಚಾನಲ್ನ ವಾಚ್ ಮಾಡಿದ್ದಕ್ಕೆ. ನಿಮಗೇನಾದ್ರು ಯೂಸ್ಫುಲ್ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.